ಸರ್ ಎಸ್ ಟಿ ಸೋಮಶೇಖರ್ ಏನು ಹೇಳ್ತಾರೆ ಸರ್ ಟಿವಿ ಜೊತೆ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರ ಹಣೆ ಬರದಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ದ್ವಾರಕನಾಥ ಸ್ವಾಮೀಜಿಯವರು ಹಿಂದೆ ಹೇಳಿದ್ರು 25 ವರ್ಷದ ಹಿಂದೆ, ಅಂದ್ರೆ ಅವರು ಜೈಲ್ಗೆ ಹೋಗ್ತಾರೆ ಅಂತ ಹೇಳಿದ್ರು, ಅದು ನಿಜ ಆಯ್ತು. ಈಗ ಸಿಎಂ ಆಗ್ತಾರೆ ಅಂತ ಹೇಳಿದ್ರೆ ಅದು ನಿಜ ಆಗುತ್ತೆ ಅನ್ನೋ ದಾಟಿನಲ್ಲಿ ಹೇಳಿದ್ದಾರೆ. ನಾನು ಶಾಸ್ತ್ರ ಹೇಳಕ್ ಹೋಗೋದಿಲ್ಲ. ಏನಪ್ಪ ತಿರ್ಗಾ ನಿಮ್ದು ಹೋಗ ನಡೀರಿ. ಎಸ್ ಟಿ ಸೋಮಶೇಖರ್ ಮಾಜಿ ಸಚಿವರು, ಅವರದು ನಾನು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದನ್ನ ನೋಡಿದೆ. ಅದರಲ್ಲಿ ಅವರು ಅವ್ರ ಹಣೆನಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅವ್ರ ಹಣೆನಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದ್ರಲ್ಲಿ ಅದರಲ್ಲಿ ಏನು ಅಸತ್ಯ ಇದೆ? ಅವರೇನು ಹಾಗೆ ಆಗ್ತಾರೆ ಅಂತಾನೂ ಹೇಳಿಲ್ಲ, ಆಗೋದೇ ಇಲ್ಲ ಅಂತಾನೂ ಹೇಳಿಲ್ಲ. ಅವರು ಅವ್ರ ಹಣೆನಲ್ಲಿ ಬರೆದ್ರೆ ಎಲ್ಲರೂ ಅಷ್ಟೇನೆ, ಯಾರೇನೇ ಇದ್ರು ಕೂಡ ನಮ್ಮ ಡೆಸ್ಟಿನಿ ಏನಿದೆ ಅದರ ನಿರ್ಣಯ ಆಗಿರ್ತದೆ. ಅದ್ರ ಪ್ರಕಾರ ನಡವಳಿಕೆ ಆಗ್ತದೆ. ಈಗ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ನಾನು ಕೃಷ್ಣ ಅವ್ರ ಕಾಲದಲ್ಲಿ ನನ್ನ ಹೆಸರೇ ಇರಲಿಲ್ಲ ಮಂತ್ರಿ ಪಟ್ಟಿನಲ್ಲಿ. ನಾನು ಬೆಳಗಿನ ಜಾವ ಹೋಗಿ ಬಾಗಿಲು ಒದ್ದು ನಾನು ಇಲ್ಲದೆ ನೀವು ಸೇರಿನೇ ಮಾಡಿಕೊಡೋದು ಅಂತ ಹೇಳಿ ನಾನು ಅವತ್ತು ಮಂತ್ರಿಮಂಡಲಕ್ಕೆ ಸೇರ್ಕೊಂಡೆ ಅಂತ ಹೇಳಿದ್ರು. ಅದು ಅವರವರ ಅನುಭವದಲ್ಲಿ ಏನು ನಡೆದಿದೆ ಅದನ್ನು ಹೇಳಿರ್ತಾರೆ. ಹಾಗಾಗಿ ಈಗ ಅವರು ಮಂತ್ರಿ ಆಗೋದು ಬರೆದಿತ್ತು, ಮಂತ್ರಿ ಆದರು. ಕೆಪಿಸಿಸಿ ಅಧ್ಯಕ್ಷರಾಗೋದು ಅವರ ಹಣೆಯಲ್ಲಿ ಬರೆದಿತ್ತು, ಆಗಿದ್ದಾರೆ. ಮುಂದೆ ಸೋಮಶೇಖರ್ ಹೇಳ್ದಂಗೆ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿನೂ ಆಗ್ತಾರೆ. ಅದನ್ನೇನು ತಪ್ಸಕ್ಕೆ ಯಾರ ಕೈಲಿ ಆಗ್ತದೆ? ಅಷ್ಟೇ, ನಾನು ಆಗ್ಬೇಕು ಅನ್ನಂಗಿದ್ರೆ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೋಸ್ಕರ ನಾವೇನು ಅಧ್ಯಕ್ಷಗಿರಿ ಇನ್ನೊಂದು ಮಂತ್ರಿಗಿರಿಗೆ ಅಂಟ್ಕೊಂಡು ಕೂತಿರೋನು ಏನಲ್ಲ. ಬರೋದು ಬರ್ತದೆ, ಹೋಗೋದು ಹೋಗ್ತದೆ. ನಮ್ಮ ಅಪ್ಪನ ಮನೆ ಆಸ್ತಿ ಯಾವುದೇ ರಾಜಕೀಯ ಅಧಿಕಾರ ಅಲ್ಲ. ಜನ ಕೊಡೋ ಅಂತ ಅಧಿಕಾರ. ಆ ಜನ ಕೊಡೋ ಅಂತ ಅಧಿಕಾರ ನಮ್ಮ ಹಣೆಯಲ್ಲಿ ಬರೆದಿದ್ರೆ ನಮಗ್ ದೊರಕುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಯಾರು ನಾನು ಮುಂದೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ತಿರುಗಿ ಸಿಎಂ ಕೇಳಕ್ ಹೋಗ್ತದೆ. ನಾ ಮಂತ್ರಿಗಿರಿನೂ ಕೂಡ ನಾಳೆ ಬೇಕಿಲ್ಲಪ್ಪ ನೀನು ರಾಜೀನಾಮೆ ಕೊಡು ಅಂದ್ರೆ ಈ ಕೂಡಲೇ ಕೊಟ್ಬಿಡ್ತೀನಿ. ನನಗೇನು ಮಂತ್ರಿಗಿರಿಗೂ ನಾನೇನು ಅಂಟ್ಕೊಂಡು ಕೂತಿರೋನಲ್ಲ, ಮುಂದೆ ಚುನಾವಣೆಗೂ ನಿಲ್ಲೋನಲ್ಲ. ಇನ್ನೇನಿದೆ ನಮ್ದು? ಈಗ ಸರ್ ಈಗೇನಾದ್ರಂತ ಸನ್ನಿವೇಶ ಬಂದ್ರೆ ಯಾವುದಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ರಾಜಣ್ಣ ನಾವು ನೋಡಿ, ಯಾವಾಗಲೂ ಕೂಡ ನಮ್ಮ ಇತಿ ಮಿತಿ ಮತ್ತೆ ನಾವು ಏನೆಲ್ಲ ಸಾಧ್ಯತೆ ಇದೇವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋವಾಗ ನಾವ್ಯಾಕಪ್ಪ ಕೇಳಕ್ಕಾಗ್ತದೆ? ನಾವೇನು ಕರ್ನಾಟಕದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಂಗೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ಕೊಳಕ್ಕಾಗ್ತದೆ? ಅವ್ರಿಗೆ ಅದೃಷ್ಟದಲ್ಲಿ ಇತ್ತು, ಆದ್ರೂ ಸಂತೋಷ. ಬರ್ದಿದ್ರೆ ನಾನು ಅದ್ರ ಬಗ್ಗೆ ನನ್ನ ಚಿಂತನೆನೂ ಇಲ್ಲ, ನಾನು ನಿರೀಕ್ಷೆನೂ ಮಾಡೋದಿಲ್ಲ.